ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಪೃಥ್ವಿರಾಜ್. ವೀಕ್ಷಕರೇ, ಈತ ಮಳವಳ್ಳಿಯ ಗಲ್ಲಿಯಲ್ಲಿ ಓಡಾಡ್ಕೊಂಡಿದ್ದ ಹುಡುಗ. ಆದರೆ ಇದೀಗ ಇಡೀ ಕರುನಾಡು ಇವರ ಕಟ್ಔಟ್ ಬ್ಯಾನರನ್ನು ಹಾಕ್ತಿದೆ. ಇದು ಬರೀ ಒಂದು ಶೋ ಕತೆ ಅಲ್ಲ, ಇದು ಒಬ್ಬ ಹುಡುಗನ ಬದುಕಿಗೆ ಟರ್ನಿಂಗ್ ಪಾಯಿಂಟ್ ಕೊಟ್ಟ ಕತೆ. ಟೀಕೆ, ಟ್ರೋಲ್, ಟ್ರೆಂಡ್, ಟ್ರೋಫಿವರೆಗೂ ಮಾತಾಡೋಣ. ಎಸ್, ನಮ್ಮೊಂದಿಗಿದ್ದಾರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ. ಬನ್ನಿ, ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತೀನಿ. ವೆಲ್ಕಮ್ ಮಾಡೋಣ. ಹಾಯ್ ಗಿಲ್ಲಿ ನಟ, ಸ್ವಾಗತ ನಿಮಗೆ. ಸ್ವಾಗತ ಮೇಡಮ್, ನಿಮಗೂ ಇಲ್ಲಿಗೆ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಕನ್ಫ್ಯೂಸ್ ಆಗೋದ್ರಾ? ಸ್ವಾಗತ ನಿಮಗೆ. ಏನ್ ಕನ್ಫ್ಯೂಸ್ ಹೇಳಿ? ಸ್ವಾಗತ ನಿಮ್ಗೂನು ಅಂದ್ರಲ್ಲ. ಅದೇ ನಿಮ್ಗೂ ಈಗ ಹೇಳ್ತಾರಲ್ಲ, ನಾನು ಬಂದಲ್ಲ ಅಂತಲ್ಲ. ಸೇಮ್ ಟು ಯು ಅಂತ ಯೂಸ್ ಮಾಡ್ತಾರೆ ಗೊತ್ತಾ? ಹಂಗೆ ನಿಮ್ಗೂ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಭಾನುವಾರದ ನಂತರ 12 ಗಂಟೆ ನಂತರ ನಿಮ್ಮ ಜೀವನದ ಚಿತ್ರಣನೇ ಬದಲಾಗೋಯ್ತು ಅಲ್ವಾ? ಹೆಂಗೆ ಸ್ವೀಕರಿಸ್ತಾ ಇದ್ದೀರಾ? ಅದೇ ಮೇಡಮ್, ಅದು ಸ್ವೀಕರಿಸಿ ಅದು ಸಖತ್ತು ಅದು ನಂಬಿಕೆ ಐತಲ್ಲ ಮೇಡಮ್, ಆ ಥರ ಆಗ್ಬಿಟ್ಟೈತೆ. ಅದು ಯಾವ ಥರ ಹ್ಯಾಂಡ್ಲ್ ಮಾಡೋದು, ಹೆಂಗೆ ಏನು ಅಂತ ಹಿಂಗೆ ಕೈ ಹಿಂಗೆ ಹಿಡ್ಕೊಂಡು ಈಗಲೂ ನೋಡಿ ಹೆಂಗೆ ನಡೀತೈತೆ ಒಂಥರ. ಈಗಲೂ ಅದು ಆ ವೈಬ್ರೇಷನ್ನು ಇನ್ನೂ ನಿಂತಿಲ್ಲ ನನಗೆ. ಅಲ್ಲ, ಇಡೀ ಎಲ್ಲರನ್ನೂ ನಡಗಿಸಿರೋ ಗಿಲ್ಲಿಗೆ ಹಂಗೆ ಆಗುತ್ತಾ ಮೇಡಮ್? ಅದು ಆ ಥರ 24 ಜನ ಕಂಟೆಸ್ಟೆಂಟ್ ಓವರ್ ಆಲ್ ಈ ಸೀಸನ್ ಅಲ್ಲಿ. 24 ಜನ ಅಂದ್ರೆ ಆ ಪ್ರೀತಿ ಹಂಗೈತೆ ಮೇಡಮ್. ಜನರು ಕೊಡ್ತಾ ಇರೋ ಪ್ರೀತಿ ಹಂಗೈತೆ. ಅದನ್ನ ನಂಬೇಕಾ ಬಿಡ್ಬೇಕಾ, ನಿಜನ ಸುಳ್ಳ ಕನ್ಸ, ಅದರಲ್ಲೇ ಆ ಗುಂಗಲೇ ಇದೆ. ನಿನ್ನ 45 ಕೋಟಿ ಓಟಿನ ಭಾರ ಎಷ್ಟು ಕಷ್ಟನ, ಸುಖನ, ಹಿತನ? ಮೇಡಮ್, ಆ ಸುಖನೇ ಅಂದ್ರೆ ಸುಖ ಸಂತೋಷ ಎಲ್ಲ. ಆದರೆ ಎಲ್ಲಿ ಅದು ಹಂಗೆ ಇರಬೇಕಲ್ಲ ಮೇಡಮ್, ಅದನ್ನು ತಗೊಂಡೋಗ್ಬೇಕಲ್ಲ ಮೇಡಮ್. ಹಂಗೇನೆ ಅದು ನನಗೆ ಹೆಂಗೆ ಏನು ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರೋದು.